Namaste. A very happy evening to all my dear students, teachers, and the school coordinators. We welcome you all to our Vidya Shakti science session. And my name is Ashwita Malnat, and I'm your science tutor. Hope you all are doing good. You had a great day, isn't it? Okay. Having said that, let us quickly start with our chapter. As per the schedule, we were supposed to start with a new chapter. But since, in the last session, there was a lot of problem that was created with regard to the enormous amount of doubt. See, we genuinely respect your doubts or questions that you ask, and if things is not understood, it's not just one time. You can ask us the doubts nth number of time. ಓಕೆ, ಪ್ರಾಮಾಣಿಕವಾಗಿ ನಿಮ್ಗೆ ಯಾವ್ದಾದ್ರು ವಿಷಯ ಅರ್ಥ ಆಗದೆ ಇದ್ದಲ್ಲಿ ಒಂದ್ ಸತಿ ಅಲ್ಲ 10 ಸಲ ನೀವು ಪ್ರಶ್ನೆ ಕೇಳಿದ್ರು ಕೂಡ ನಾವು ನಿಮ್ಗೆ ಹೇಳ್ಕೊಡ್ತೀವಿ. IGRS 332 school, please understand, time and again we are telling, please stop sending the emojis right now. Please stop sending the emojis right now. You get it? ಎಲ್ಲರಿಗೂ ನಾನು ಹೇಳ್ತಾರೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಸ್ಟಾಪ್ ಸೆಂಡಿಂಗ್ ದ ಎಮೋಜಿಸ್. ನಾವೇ ಒಂದು ಥಮ್ಸ್ ಅಪ್ ಕಳಿಸಿ ಅಥವಾ ಇನ್ನೊಂದು ಏನಾದ್ರೂ ಒಂದು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ನ ಹಾಕಿ ಅನ್ನೋರ್ಗೂ ಕೂಡ ಅನವಶ್ಯಕವಾಗಿ ನೀವು ಮೆಸೇಜ್ ಹಾಕಿದಾಗ ಏನಾಗುತ್ತೆ, ಬೆಲೆನೇ ಕಟ್ಟಕ್ ಆಗದೆ ಇರುವಂತಹ ಒಂದು ಅಮೂಲ್ಯವಾದಂತಹ ವಸ್ತು ಅಂತ ಹೇಳಿದ್ರೆ ಅದು ಟೈಮ್, ಸಮಯ. ಆ ಸಮಯವನ್ನ ನೀವು ಹಾಳು ಮಾಡ್ದಂಗ ಆಗುತ್ತೆ. ಎನಿಥಿಂಗ್ ಕ್ಯಾನ್ ಬಿ ಟೇಕನ್ ಬ್ಯಾಕ್ ಅಲ್ವಾ? ಆರೋಗ್ಯ ಹಾಳಾದ್ರೆ ಮತ್ತೆ ಸರಿಪಡಿಸ್ಕೊಬಹುದು. ಬಟ್ ಸಮಯ ಹಾಳಾದ್ರೆ ನಿನ್ನೆಯ ಆ ಸಮಯ ನಮ್ಗೆ ಸಿಗುತ್ತಾ? ಅಥವಾ 5 ಗಂಟೆ ಸರಿಯಾಗಿ 5 ಗಂಟೆಗೆ ನೀವು ಬಂದು ಕುತ್ಕೊಂಡಿದ್ರಲ್ಲ, ಆ ಸಮಯ ಮತ್ತೆ ವಾಪಸ್ ತೆಗೆದುಕೊಳಕ್ ಆಗುತ್ತಾ? ಇಲ್ಲ ಅಲ್ವಾ? ನೀವ್ ಹೀಗ್ ಮಾಡೋದ್ರಿಂದ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ. ಕ್ಲಾಸ್ ಡಿಸ್ಟರ್ಬ್ ಆಗೋದ್ರಿಂದ ಪ್ರಾಮಾಣಿಕವಾಗಿ ಕಲಿಬೇಕು ಅಂತ ಕ್ಲಾಸ್ ಅಟೆಂಡ್ ಮಾಡುವಂತಹ ಮಕ್ಳಿಗೂ ತೊಂದರೆ ಆಗುತ್ತೆ. ನಿಮ್ ಹಾಗೇನೆ ಅವರು ಅಲ್ವಾ? ಬಹುಶಃ ಎಲ್ಲೋ ಬೇರೆ ಕಡೆ ಇರ್ತಾರೆ, ನಿಮ್ಗೆ ಅವ್ರ ಪರಿಚಯ ಸಹ ಇರೋದಿಲ್ಲ. ಕಲಿಯೋಣ, ಏನೋ ಒಂದು ವಿದ್ಯಾಶಕ್ತಿ ಅಂತ ಒಂದು NGO ಬಂದಿದೆ. ಅದ್ರ ಮೂಲಕ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ, ಗಣಿತಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ವಿಷಯಗಳನ್ನ ಕಲ್ತ್ಕೊಬಹುದಲ್ಲ. ಇದರಿಂದ ಪರೀಕ್ಷೆನ ಚೆನ್ನಾಗಿ ಬರಿಬಹುದು. ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ಗಳಿಸಿದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ನೆಕ್ಸ್ಟ್ ಕ್ಲಾಸ್ ಮೂವ್ ಆನ್ ಆಗ್ಬಹುದು. ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮುಂದೆ ಕಾಲೇಜಲ್ಲಿ ಒಂದು ಒಳ್ಳೆ ಕೋರ್ಸ್ ಅನ್ನ ತೆಗೆದುಕೊಬಹುದು. ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ ಲೈಫ್ ಅನ್ನು ನೀವು ಸೆಟಲ್ ಮಾಡ್ಕೊಬಹುದಲ್ವಾ? ಕಾನ್ಫಿಡೆಂಟ್ ಆಗಿ ಬದುಕಬಹುದಲ್ವಾ ಮಕ್ಳೇ? ಸೊ ಹಾಗಿದ್ದಾಗ ಪ್ರತಿಯೊಂದು ಕ್ಷಣ ಕೂಡ ತುಂಬಾ ಮುಖ್ಯ ಆಗ್ತಾ ಬರುತ್ತೆ. Every second matters. Okay. So that is why whenever I read out a question, I give you time in seconds. 10 seconds, 15 seconds, 30 seconds. Because every second has a value. You get it? Okay. Having said that, last session ali we had a MCQ test on atoms and molecules. ನಿಮ್ಗೆ ಅನ್ಸುತ್ತಾ 5 MCQ ಈ ಒಂದು ಚಾಪ್ಟರ್ ನ ಕವರ್ ಮಾಡ್ಬಿಡುತ್ತೆ ಅಂತ ಅನ್ಸುತ್ತಾ ಮಕ್ಳೇ? One second. ಜಸ್ಟ್ 5 MCQs ಈ ಒಂದು ಚಾಪ್ಟರ್ ನ ಕಂಪ್ಲೀಟ್ ಮಾಡ್ಬಿಡುತ್ತಾ? ಖಂಡಿತ ಇಲ್ಲ. ಇಟ್ಸ್ ಅ ವಾಸ್ಟ್ ಚಾಪ್ಟರ್. ಓಕೆ, ಇಟ್ಸ್ ಅ ಬಿಗ್ ಚಾಪ್ಟರ್. ಸೊ ಆದ್ರಿಂದ ವಿ ಆರ್ ಗಿವಿಂಗ್ ದ ಟೆಸ್ಟ್. ಹಾಗಂತ ಸೇಮ್ ಕ್ವೆಶ್ಚನ್ ರಿಪೀಟ್ ಆಗುತ್ತಾ? ನೋ. ಇನ್ ಆರ್ಡರ್ ಟು ಹೆಲ್ಪ್ ಯು ಔಟ್, ಇನ್ ಆರ್ಡರ್ ಟು ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಐ ಹ್ಯಾವ್ ರೀಸೆಟ್ ದ ಕ್ವೆಶ್ಚನ್. ನಾನ್ ಮತ್ತೆ ಸಮಯ ತೆಗೆದುಕೊಂಡು ನಾನು ಕುತ್ಕೊಂಡು ಮತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನ ಕರೆಸಿದ್ದೀನಿ. ಐ ಹ್ಯಾವ್ ರೀಸೆಟ್ ಇಟ್ ಸೊ ದಟ್ 10 ಹೊಸ ಕ್ವೆಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡ್ತೀರಾ, ಪ್ಲಸ್ ಎಕ್ಸಾಮ್ ರಿಲೇಟೆಡ್ ಕ್ವೆಶ್ಚನ್ ನ ನೀವು ಆನ್ಸರ್ ಮಾಡ್ತೀರಾ. ಸೊ ಐ ಆಮ್ ಟೆಲ್ಲಿಂಗ್ ಯು ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ಪ್ರತಿ ನಿಮಿಷನೂ ನಾವು ವೇಸ್ಟ್ ಮಾಡೋದ್ ಬೇಡ, ಕ್ವಿಕ್ ಆಗಿ ಕ್ವೆಶನ್ಸ್ ಕಡೆ ಹೋಗೋಣ. ಅಂಡ್ ಎಂದಿನಂತೆ ಪ್ರತಿ ಕ್ಲಾಸ್ ನಲ್ಲಿ ನಾನು ಹೇಳೋದು ಇವಾಗ್ಲೂ ಪುನರ್ವರ್ತಿಸ್ತಿದ್ದೀನಿ. ಐ ಆಮ್ ರಿಪೀಟಿಂಗ್ ಇಟ್. You'll have 10 questions in MCQ. 1, 2, 3, 4, 5, 6, 7, 8, 9, 10. I don't want you to prompt in the chat box. I'm here. I'll read out the question for you. I'll also give you the answer. But ನೀವೇನ್ ಮಾಡ್ಬೇಕು? Silently. Okay, if possible, please turn on the video so that I can have a view of all of you.
ಸೈಲೆಂಟ್ ಆಗಿ ನಿಮ್ಮ ನೋಟ್ಬುಕ್ ಅಥವಾ ವಾಟ್ ಎವರ್ ದ ಬುಕ್ ದಟ್ ಯು ಹ್ಯಾವ್ ಕೆಪ್ ಫಾರ್ ವಿದ್ಯಾಶಕ್ತಿ ಅದರಲ್ಲಿ 10 ಕ್ವೆಶನ್ಸ್ ನಂಬರ್ ನ ಹಾಕಿ ಜಸ್ಟ್ ರೈಟ್ ದ ಆನ್ಸರ್ ಆಸ್ ಎ ಬಿ ಸಿ ಡಿ ವಾಟ್ ಎವರ್ ಇಟ್ಸ್ ಅನ್ ಎಕ್ಸಾಂಪಲ್ ದಟ್ ಐ ಆಮ್ ಗಿವಿಂಗ್ ಟು ಯು ಜಸ್ಟ್ ರೈಟ್ ದ ಆನ್ಸರ್ ಓಕೆ ಸೊ ಏನಾಗುತ್ತೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಕಳಿಸಿದಾಗ ಪಾಪ ಅಷ್ಟು ಕಷ್ಟಪಟ್ಟು ಮೆಸೇಜ್ ಕಳಿಸ್ತೀರಾ ನಿಮ್ ಹೆಸರನ್ನು ಓದಿಲ್ಲ ಅಂದ್ರೆ ನಿಮ್ಗೂ ಬೇಜಾರಾಗುತ್ತೆ ಬಟ್ ಓದ್ಕೊಳ್ತಾ ಕುತ್ಕೊಂಡ್ರೆ ಟೈಮ್ ಖಾಲಿ ಆಗ್ತಾ ಹೋಗುತ್ತಲ್ಲ ವಿತ್ ಫಾರ್ ದಟ್ ರೀಸನ್ ನಿಮ್ಮ ನೋಟ್ ಬುಕ್ ಅಲ್ಲಿ ಈ ಪ್ರಶ್ನೆಗಳನ್ನ ಬರ್ದು ಅದಕ್ಕೆ ಸೂಕ್ತವಾಗಿರುವಂತಹ ಆಯ್ಕೆಗಳನ್ನ ಬರ್ದಿಟ್ಕೊಳ್ಳಿ ಸೊ ಸೈಲೆಂಟ್ ಆಗಿ ಕ್ಲಾಸ್ ಆದ್ಮೇಲೆ ಅಥವಾ ಮಧ್ಯದಲ್ಲಿ ನಾನು ಆನ್ಸರ್ ಕೊಟ್ಟಾಗ ಎಷ್ಟು ಕರೆಕ್ಟ್ ಇದೆ ಅಥವಾ ತಪ್ಪಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ 10ಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ನೀವು ನೋಡ್ಕೊಬಹುದು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಬಹುದು ಓಕೆ ಓಕೆ ಹ್ಯಾವಿಂಗ್ ಸೆಡ್ ದಟ್ ಐ ಶಾಲ್ ಕ್ವಿಕ್ಲಿ ಶೇರ್ ಮೈ ಸ್ಕ್ರೀನ್ ಹೋಪ್ ಯು ಆಲ್ ಕ್ಯಾನ್ ಸಿ ಮೈ ಸ್ಕ್ರೀನ್ ಇದು ಬೇಗ ಮುಗಿಸ್ಬಿಡೋಣ ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ ಇದಾದ್ಮೇಲೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಫ್ರಮ್ ದಿಸ್ ಚಾಪ್ಟರ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವಾಟ್ ಎವರ್ ದ ಕ್ವೆಶನ್ಸ್ ದಟ್ ಯು ಗೆಟ್ okay calculative questions you get I shall be sharing that as well you can note that down but now e multiple choice question na note ಮಾಡ್ಕೊಳೋ ಅವಶ್ಯಕತೆ ಇಲ್ಲ the first question is here a change in the physical state can be brought about ಒಂದು ವಸ್ತುವಿನ ಭೌತಿಕ ಬದಲಾವಣೆ can be brought about only when energy is given to the system option a only when energy is given to the system option b only when energy is taken out from the system okay option a was when energy is given to the system option b only when energy is taken out from the system option c when energy is either given to or taken out from the system option d without any energy change so whatever the answer is please note down in your sheet of paper or the book that you have been maintained please don't put it in the chat box no it takes time from both the end I'll read out the answer for you okay I'll give you 10 seconds time I'll read out the question again a change in the physical state can be brought about option a only when energy is given to the system option b only when energy is taken out from the system option c when energy is either given to or taken out from the system option d without any energy ಸೊ ರೈಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಬಂದು ಎನರ್ಜಿ ಗಿವನ್ ಟು ದ ಸಿಸ್ಟಮ್ ಅಲ್ಲ ಅಥವಾ ಎನರ್ಜಿ ಆಚೆ ತೆಗೆಯೋದು ಅಲ್ಲ ಅಥವಾ ಎನರ್ಜಿ ಇಲ್ದಿರೋ ಹಾಗೂ ಅಲ್ಲ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ವೆನ್ ಎನರ್ಜಿ ಇಸ್ ಐದರ್ ಗಿವನ್ ಟು ಆರ್ ಟೇಕನ್ ಔಟ್ ಫ್ರಮ್ ದ ಸಿಸ್ಟಮ್ ವೆನ್ ಎನರ್ಜಿ ಇಸ್ ಐದರ್ ಗಿವನ್ ಟು ಆರ್ ಟೇಕನ್ ಔಟ್ ಫ್ರಮ್ ದ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ದೋಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ the atomic mass of sodium is 23 the number of moles in 46 gram of sodium is option A 4 option B 2 option C 0 option D 1/2 ಇನ್ನೊಮ್ಮೆ ಹೇಳ್ತೀನಿ the atomic mass of sodium is 23 the number of moles in 46 gram of sodium is 420 1/2 and the right answer is 2 okay next third question which of the following represent a correct chemical formula ಇದರಲ್ಲಿ ಯಾವುದು ಸರಿಯಾಗಿರುವಂತಹ ಕೆಮಿಕಲ್ ಫಾರ್ಮುಲಾ ರಾಸಾಯನಿಕ ಸೂತ್ರವನ್ನ ರೆಪ್ರೆಸೆಂಟ್ ಮಾಡ್ತಿದೆ ಆಪ್ಷನ್ ಎ CaCl ಆಪ್ಷನ್ ಬಿ BiPO4 option C NaSO4 option D NaS I'll give you 10 seconds time which of the following represents a correct chemical formula option A CaCl
Option B, BiPO4. Option C, NaSO4. And option G, NaS. Little tricky. The right answer is bismuth phosphate. ಯಾವ್ದಿದ್ರಲ್ಲಿ bismuth phosphate? BiPO4. Okay. So it's a compound made up of element called bismuth, which represent Bi, and the phosphate P. But here phosphate is polyatomic ion. So polyatomic ion ಅಂದ್ರೆ a group of atoms, okay, of same element or different element carrying a net electric charge. ಅದನ್ನ ನಾವು polyatomic ions ಅಂತ ಹೇಳ್ತೀವಿ. Don't worry, I'll make you know, write about polyatomic ions later. Next question. For now, it is clear. What is the formula mass unit of ZNO? Acer School, we have a doubt. What is the doubt? Please note it down. Or you can unmute and tell as well. What is the doubt? Meanwhile, other students, what is the formula mass unit of ZNO? Option A, 18U. Option B, 81U. Option C, 88U. Option D, 188U. So, ಯಾವ್ದು ಸರಿಯಾದಂತಹ ಉತ್ತರ? ನೋಟ್ ಮಾಡ್ಕೊಳ್ಳಿ ನಿಮ್ಮ ಪೇಪರ್ ಅಲ್ಲಿ. ವಾಟ್ ಇಸ್ ದ ಫಾರ್ಮುಲಾ ಮಾಸ್ ಯೂನಿಟ್ ಆಫ್ ZNO? ಯು ಅಂದ್ರೆ ಆಟಮಿಕ್ ಮಾಸ್ ಯೂನಿಟ್. ಓಕೆ, ಅದ್ ಗೊತ್ತಿದೆ ಅಲ್ಲ? So the right answer is 81 atomic mass unit. Next, the atomic symbol of silver is option A, Si, option B, S, option C, Au, option D, Ag. The atomic symbol of silver ಏನಿದೆ? Acer School, I read your doubt. Definitely, I shall help you out. Please give me some time. Okay, ma'am. Yeah. Tell the third question. We did not understand. Acer School, I'll definitely help you out. ಯಾರ್ಯಾರು SI ಅಂತ ಆನ್ಸರ್ ಕೊಟ್ಟಿದ್ದೀರಾ? It's wrong, children. The answer is Ag. Okay, silver. Meanwhile, one of your friends has a doubt. Okay. ಏನ್ ಅವ್ರ ಡೌಟ್ ಅಂದ್ರೆ, ಐ ಹೋಪ್ ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿರೋದ್ನೆಲ್ಲ ಅಂದ್ರೆ ಇಷ್ಟು ಪಾಠನ ನೀವು ಆನ್ಸರ್ ಮಾಡಿದ್ದೀರಾ, ಯಾರಿಗೂ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ಕರೆಕ್ಟ್ ಕೆಮಿಕಲ್ ಫಾರ್ಮುಲಾ ಯಾವುದು ಅಂತ ಕೇಳಿದಾಗ ಮೋಸ್ಟ್ ಆಫ್ ಯು ಗೇವ್ NaSO4 ಅಲ್ವಾ? ಬಟ್ ಐ ಟೋಲ್ಡ್ BiPO4 ಆಸ್ ದ ಕರೆಕ್ಟ್ ಕೆಮಿಕಲ್ ಫಾರ್ಮುಲಾ. ಯಾಕೆ ಇದನ್ನ ಕರೆಕ್ಟ್ ಕೆಮಿಕಲ್ ಫಾರ್ಮುಲಾ ಅಂತ ಹೇಳ್ತಾರೆ? ಫಸ್ಟ್ ಆಫ್ ಆಲ್, ಕೆಮಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ ಏನು? ಕೆಮಿಕಲ್ ಫಾರ್ಮುಲಾ ಅಂದ್ರೆ ಇಟ್ ಇಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕಂಪೋಸಿಷನ್ ಆಫ್ ಅ ಕಾಂಪೌಂಡ್ ಇನ್ ಅ ಡೆಫಿನೈಟ್ ಇಂಟಿಗ್ರಲ್ ರೇಷಿಯೋ ಅಲ್ವಾ? ಸೊ ಸಿಂಬಾಲಿಕ್ ಆಗಿ ನಾವು ಅದನ್ನ ಒಂದು ಕೆಮಿಕಲ್ ಫಾರ್ಮುಲೆ ಅಂದ್ರೆ ಒಂದು ಸೂತ್ರದಲ್ಲಿ ಏನೇನ್ ಇರ್ತದೆ ಅಂತ ಸಿಂಬಲ್ ಅಲ್ಲಿ ಹೇಳ್ತೀವಿ. ಆದ್ರೆ ಈ ಒಂದು ಕೆಮಿಕಲ್ ಫಾರ್ಮುಲಾನ ನಾವು ಕರೆಕ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದ್ರಲ್ಲಿ ಇರುವಂತಹ ಈ ಬಿಸ್ಮತ್ Bi ಬಂದು ಪಾಸಿಟಿವ್ ಅಯನ್ಸ್ ನ ಹೊಂದಿರುತ್ತೆ. ಅದೇ ತರ ಫಾಸ್ಫೇಟ್ ಏನಿದೆ PO4 ಇದರಲ್ಲಿ ನೆಗೆಟಿವ್ ಅಯಾನ್ಸ್ ಇರುತ್ತೆ. ಹೀಗೆ. ಸೊ ಇದು ನಲ್ಲಿಫೈ ಆಗೋದ್ರಿಂದ ಇದನ್ನ ನಾವು ಕರೆಕ್ಟ್ ಕೆಮಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ಈ ಫಾರ್ಮುಲಾ ಕರೆಕ್ಟ್ ಆಗುತ್ತೆ ಬಿಕಾಸ್ ಇಲ್ಲಿ ನಲಿಫೈ ಆಗ್ತಾ ಇದೆ.
Clear? So hope Acer School, you're able to understand why we selected this bismuth phosphate as the correct chemical formula. Having said that, let us move on to the next question. That is sixth question. What is the chemical formula of sodium carbonate? Sodium carbonate in a chemical formula ಏನು? Okay. Option A, Na2CO3, option B, NaHCO3, option C, NaCO3, and option D, Na2HCO3. ಸೊ ನಾನು ಆಪ್ಷನ್ ನ ಹೇಳಕ್ಕಿಂತ ಮುಂಚೆನೆ ಸುಮಾರಷ್ಟು ಜನ ಮಕ್ಕಳು ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಏನಿರುತ್ತೆ ಸೋಡಿಯಂ ಕಾರ್ಬೋನೇಟ್ ನ ಕೆಮಿಕಲ್ ಫಾರ್ಮುಲಾ? ಇಟ್ ಇಸ್ Na2CO3, sodium carbonate. Okay. Next question. Which of the following is the correct pair of atom and its atomic symbol? ಇದ್ರಲ್ಲಿ ಯಾವ್ದು ಸರಿ ಇದೆ? ಆ ಒಂದು ಆಟಮಿಕ್ ಸಿಂಬಲ್ ಕರೆಕ್ಟ್ ಆಗಿರ್ಬೇಕು. ಸಲ್ಫರ್ಗೆ SU ಅಂತ ಇದೆ, ಪೊಟ್ಯಾಷಿಯಂಗೆ P ಅಂತ ಇದೆ, ಫಾಸ್ಫರಸ್ಗೆ P ಅಂತ ಇದೆ, ಸೋಡಿಯಂಗೆ S ಅಂತ ಇದೆ. ಇದ್ರಲ್ಲಿ ಸರಿಯಾಗಿರೋದು ಯಾವುದು? ವೆರಿ ಗುಡ್. ಇಟ್ ಇಸ್ ಫಾಸ್ಫರಸ್ P. ಹಾಗಾದ್ರೆ ಪೊಟ್ಯಾಷಿಯಂಗೆ ಯಾವುದು? ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ಆಮ್ ಆಸ್ಕಿಂಗ್ ಯು ದ ಕ್ವೆಶ್ಚನ್. ಪೊಟ್ಯಾಷಿಯಂಗೆ ಯಾವುದು ಸಿಂಬಲ್? ಜಸ್ಟ್ ಅ ಕ್ಯೂರಿಯಾಸಿಟಿ. Very good, very good. Very happy with all your response. Good. Potassium ge K, phosphorus ge P. Good. Next, atomic mass of chlorine. ಎಷ್ಟು atomic mass unit ಇದೆ chlorine? 34, 34.5, 35, 35.5. Chlorine ದು atomic mass unit ಎಷ್ಟಿದೆ? I'll give you 10 seconds time. Chlorine ದು atomic mass unit 34, 34.5, 35, 35.5. Very good. The right answer is 35.5. Very good. Next, ninth question. The formula of ammonium sulfate is ammonium sulfate in a formula NH4SO4, NH4SO2, NH4 within the brackets 2SO4, NH2SO4. Most of you are giving the wrong answer. Please think. Ammonium sulfate, ammonium sulfate, ammonium sulfate. So, ಇದರ ಒಂದು ಕೆಮಿಕಲ್ ಫಾರ್ಮುಲಾ ರಾಸಾಯನಿಕ ಸೂತ್ರ ಯಾವುದು? So, the right answer is this. Ammonium sulfate na chemical formula. Okay. Last question and a multiple choice question. The atomic symbol of iron is ಐರನ್ ಕಬ್ಬಿಣದ ಅಟಮಿಕ್ ಸಿಂಬಲ್. ಕೇಳೋದಕ್ಕಿಂತ ಮುಂಚೆನೆ ಆನ್ಸರ್ ಗೊತ್ತಿರುತ್ತೆ ಅನ್ಸುತ್ತೆ. IFEIRAU ಯಾವ್ದಿರುತ್ತೆ? See, I know. Before me asking the question, many of you gave the answer. It is FE. Okay. Yeah. So these were the 10 questions. Those who have taken the note of it, ಅಂದ್ರೆ ಯಾರ್ಯಾರು ನಿಮ್ಮ ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಗೆ ಗೊತ್ತಿರುತ್ತೆ where you are standing now ಅಂತ. Out of 10, how much ever marks you have got, you understand it. But make sure that you have learned these 10 new questions. So if you want to take a note of this, you can log into our YouTube channel. ನಿಧಾನವಾಗಿ ಪಾಸ್ ಮಾಡ್ಕೊಂತ ಬರೀಬಹುದು. Hope this question was easy for you and was it helpful? Multiple choice question ನಿಮ್ಗೆ ಸಹಾಯಕವಾಗಿತ್ತಾ? Now you can put your message in the chat box. We get 10 marks, ma'am. Very good, Anjutagi School. Yes, ma'am. Pallavahalli School, Beltur School. Very nice to see your messages. Angola School. So 10 marks and ಪಡ್ಬಿಟ್ವಿ. 11 marks ಯಾರಿಗೆ ಬಂತು? 11 marks ಎಲ್ಲಿಂದ ಬಂತು ನಿಮ್ಗೆ? 10 out of 11 Okay, very sweet. So ಈಗ
ಈ 8 marks IGRS 33 ಸ್ಕೂಲ್ ವೆರಿ ಗುಡ್ ಔಟ್ ಆಫ್ ಹಲಗಳ್ಳಿ ಸ್ಕೂಲ್ ಸೂಪರ್. ಓಕೆ, ಸೊ ಈಗ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳು ಇರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಪ್ಲೀಸ್ ಓಪನ್ ಯೋರ್ ನೋಟ್ ಬುಕ್. Vinayak, it's okay. You got 8. Good. And stop sending the emojis, please. ಏನ್ ಮಕ್ಳೇ ನೀವು ಎಮೋಜಿಸ್ ಕಳ್ಸಿ. ಸಿ ಹೇಳ್ದಷ್ಟು ಜಾಸ್ತಿ ಮಾಡ್ತೀರಾ. ಚಿಕ್ಕ ಮಕ್ಕಳ ಹಿಂಗ್ ಮಾಡಕ್ಕೆ. ಯು ಆಲ್ ಆರ್ ಇನ್ ಹೈ ಸ್ಕೂಲ್, ರೈಟ್? ಐ ರಿಕ್ವೆಸ್ಟ್ ದ ಕನ್ಸರ್ನ್ coordinators to please have a look into it. Okay. Firstly, yeah. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಸೊ ಇದರಲ್ಲಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನೋಟ್ ಮಾಡಿದ್ದೀನಿ ನಿಮ್ಗೋಸ್ಕರ. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್. ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಇದು ಕ್ವೆಶನ್ಸ್. ಡಿಫೈನ್ ದ ಆಟಮಿಕ್ ಮಾಸ್ ಯೂನಿಟ್. The reason why we are doing is this particular chapter, atoms and molecules, are very important for the exam and ಸ್ವಲ್ಪ ಕಷ್ಟಕರ compared to the other chapters. It's ಸ್ವಲ್ಪ ಕಷ್ಟ ಇರೋದ್ರಿಂದ we are giving you this extra effort of writing. Okay, first thing, define the atomic mass unit. ಕ್ವಿಕ್ ಆಗಿ ಬರ್ಕೊಬೇಕು. ನಾನು ಡಿಕ್ಟೇಟ್ ಮಾಡ್ತಿರ್ತೀನಿ, ಪ್ಲೀಸ್ ಬರ್ಕೊಳ್ಳಿ. ಕ್ವಿಕ್ ಆಗಿ ಬರೀರಿ. ಫಸ್ಟ್ ಇದು ಆನ್ಸರ್. ಈ ಭಾಗದಲ್ಲಿ ಇದೆಯಲ್ಲ ಇದು ಆನ್ಸರ್. ಎಲ್ಲರಿಗೂ ಫಾಂಟ್ ಸೈಜ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಫಾಂಟ್ ಸೈಜು? ಯಾರಿಗಾದ್ರೂ ಫಾಂಟ್ ಸೈಜ್ ನ ದೊಡ್ಡದ್ ಮಾಡ್ಬೇಕಾ? ನೋಟ್ ಮಾಡ್ಕೊಂತೀರಾ? ಜಂಬೂಟೈ ಸ್ಕೂಲ್ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಲ್ಲ? ಇಟ್ ಇಸ್ ದ ಸೇಮ್ ಸ್ಪೆಲ್ಲಿಂಗ್, IMPORTANT, ಇಂಪಾರ್ಟೆಂಟ್. ಸೊ ಐ ಡೋಂಟ್ ಫೈಂಡ್ ಇಟ್ ರಾಂಗ್. ಯಾ, no waiting period. Please start writing. Define the atomic mass unit. Answer: one atomic mass unit is a mass unit equal to exactly 1/12 the mass of one atom of carbon minus 12. Okay. ಪ್ಲೀಸ್ ಮಕ್ಕಳೇ ಬೇಗ ಬೇಗ ಬರ್ತ್ಕೊಳ್ಳಿ. ಯಾಕೆ ಗೊತ್ತಾ, ಇವಾಗ ಇನ್ನು 9th ಕ್ಲಾಸ್ ಅಲ್ಲಿ ಇದ್ದೀರಾ. 10th ಕ್ಲಾಸ್ಗೆ ಬಂದಾಗ ಸುಮಾರಷ್ಟಿರುತ್ತೆ ಬರ್ತ್ಕೊಳ್ಲಿಕ್ಕೆ. ಓಕೆ, ನಾಟ್ ಜಸ್ಟ್ ಸೈನ್ಸ್, ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಹಿಸ್ಟ್ರಿ ತೆಗ್ದಾಗ ಎಷ್ಟೊಂದು ಈವೆಂಟ್ಸ್ ಗಳನ್ನ ನೆನ್ಪಿಟ್ಕೊಬೇಕಾಗುತ್ತೆ. ಜಿಯೋಗ್ರಫಿ ತೆಗ್ದಾಗ ಎಷ್ಟೋ ಜಾಗಗಳದ್ದು ವೆದರ್ ಕಂಡೀಷನ್ಸ್ ಗಳನ್ನ ಒಂದೇ ಕಡೆ ನೋಟ್ ಮಾಡ್ಕೊಂತ ಬರ್ಬೇಕಾಗುತ್ತೆ. ಸೈನ್ಸ್ ಅಲ್ಲಿ ಕೆಮಿಕಲ್ ಫಾರ್ಮುಲಾಸ್ ಗಳನ್ನ ಮ್ಯಾಚ್ ಮಾಡ್ಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಥಿಯರಮ್ಸ್ ಅದನ್ನೆಲ್ಲ ನೋಟ್ ಮಾಡ್ಬೇಕಾಗುತ್ತೆ. ಸೊ ನೀವ್ ಎಷ್ಟು ಫಾಸ್ಟ್ ಆಗಿ ಬರ್ತೀರಾ ಅದು ಮುಂದಿನ ಕ್ಲಾಸಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಫಾರ್ ಪಬ್ಲಿಕ್ ಎಕ್ಸಾಮ್. ಓಕೆ, completed. Can I move forward? Okay. I repeat again for those who have not written. Dictation ತರ ಬರ್ಕೊಳ್ಳಿ. One atomic mass unit is a mass unit equal to exactly 1/12. 1/12 the mass of one atom of carbon 12 minus 12. Okay. Second question. Why is it not possible to see an atom with naked eyes? Question ಅನ್ನ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. You'll have it in your textbook. The answer is here. The size of an atom is so small that it is not possible to see it with naked eyes. And also, atom of an element does not exist independently except noble gases. ಈ ಲಾಸ್ಟ್ ಟೈಮ್ ನಾನು ನಿಮ್ಗೆ MCQ ಕ್ವೆಶ್ಚನ್ ನ ಕೇಳಿದ್ದೆ. If you can remember. ಆಯ್ತಾ? Please note it down. I'll give you ಎಷ್ಟು ಕೊಡ್ಲಿ ಟೈಮು? Wait ma'am, we are writing. Okay madam. Please note it down. I'll give you
10 seconds time. ಇಷ್ಟು ಚಿಕ್ಕ ಆನ್ಸರ್ಗೆ 10 seconds. Okay, your time starts now. Done, students? Wait, ma'am. Wait, ma'am. Okay. Question in textbook ಇದೆ. Anyways, I'll show you the question. Why is it not possible to see an atom with naked eyes? This is the question. For those who have not noted down the question, this is the question. Good for the school, those who have noted down. I'll give you 5 seconds for question. Please note it down if you want to note it down. Otherwise, you can find it in your textbook. I hope you all have noted down. Okay, good. Next, third question. What is meant by the term chemical formula? Chemical formula andre enu? Chemical formula, it is symbolic representation of composition of a compound in definite integral ratio. Okay? ಇಂತಹಷ್ಟೇ ರೇಷಿಯೋದಲ್ಲಿ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. Can you see now? IGRS 332. Is this font enough? What is meant by the term chemical formula? It is symbolic representation of composition of a compound in definite integral ratio. 10 seconds time. Okay, next question. How many atoms are present in H2S molecule and PO3 molecule? Sorry, ions. How many atoms are present in H2S molecule and PO3 minus 4 ion? ಎಷ್ಟಿದೆ? ಹೇಳ್ಕೊಡ್ಲಾ ನಾನು? ಓಕೆ. ಫಸ್ಟು H2S ನೋಡೋಣ. H2S. H2S ಅಲ್ಲಿ H ಅಂದ್ರೆ ಹೈಡ್ರೋಜನ್ದು 2 ಆಟಮ್ ಇರುತ್ತೆ. ಹಾಗೇನೆ ಎಸ್ದು ಎಷ್ಟಿರುತ್ತೆ? 1 ಆಟಮ್ ಇರುತ್ತೆ. ಟೋಟಲ್ ಆಗಿ 3 ಆಟಮ್ ಇರುತ್ತೆ. ಮ್ಯಾಮ್ ಇದು ತುಂಬಾ ಸಿಂಪಲ್ ಆಗಿತ್ತು, ಬಟ್ ನೆಕ್ಸ್ಟ್ ಒನ್ ಕೇಳಿದ್ರಲ್ಲ ಅಯ್ಯನು, ಅದು ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. H2S ಅಲ್ಲಿ H2 2 ಆಟಮ್, ಎಸ್ದು 1 ಆಟಮ್, ಟೋಟಲಿ 3 ಆಟಮ್ಸ್ ಇರುತ್ತೆ. 2 + 1. ಹಾಗೇನೆ
3 ಮೈನಸ್ ಅಲ್ಲಿ ಇದೆ, ಇದು 4. ಇದು ಅಯನ್. ಓಕೆ, ಇದರಲ್ಲಿ ಪಿ ಬಂದು ಒಂದು ಆಟಮ್ ನ ಹೊಂದಿರುತ್ತೆ. ಹಾಗೇನೆ ಓ ಬಂದು, ಜಸ್ಟ್ ಗಿವ್ ಮಿ ಅ ಮೊಮೆಂಟ್, ಪಿ ಬಂದು ಒಂದು ಆಟಮ್ ನ ಹೊಂದಿರುತ್ತೆ. ಓ ಬಂದು ಎಷ್ಟಿರುತ್ತೆ? 4 ಆಟಮ್ಸ್ ನ ಹೊಂದಿರುತ್ತೆ. ಸೊ ಟೋಟಲಿ 1 + 4 ಎಷ್ಟಾಗುತ್ತೆ? 5 ಆಟಮ್ಸ್ ಆಗುತ್ತೆ. ಸೊ ಮ್ಯಾಮ್ ಇದು 3 ಇದೆಯಲ್ಲ, ಇದು ಇಗ್ನೋರ್ ದಿಸ್. ಓಕೆ, ನಮ್ಗೆ ಬರೀ ಎಷ್ಟು ಆಟಮ್ಸ್ ಇರ್ತವೆ ಅದು ಮುಖ್ಯ. ಪಿ ಅಲ್ಲಿ 1 ಆಟಮ್, ಓ ಅಲ್ಲಿ 4 ಆಟಮ್. ಸೊ ಯಾವ ಆಟಮ್ಸ್ ಕೆಳಗಿರುತ್ತೋ ಅದನ್ನ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದಟ್ ವಾಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, which postulate of Dalton's atomic theory can explain the law of definite proportions? ಇದಂತೂ ನಿಮ್ಗೆ ಗೊತ್ತಿರುತ್ತೆ. ಹೋಗ್ಲಿ, ಪಾಸ್ಟುಲೇಟ್ ಅಂದ್ರೆ ಏನು? ಬಿಲೀಫ್ ಅಂತ. ಪಾಸ್ಟುಲೇಟ್ ಅಂದ್ರೆ ಬಿಲೀಫ್, ಅದು ಸೈಂಟಿಫಿಕ್ ಬಿಲೀಫ್ ಅಂತೀವಲ್ಲ, ಅಥವಾ ಒಂದು ಡಿಸ್ಕಷನ್ ಮಾಡೋದು, ಅಥವಾ ಒಂದು ರೀಸನಿಂಗ್ ಮಾಡೋದು, ಒಂದು ಅಸಂಪ್ಷನ್ ಮಾಡ್ಕೊಳೋದು, ಆ ತರ. ಸೊ ಈ ಡಾಲ್ಟನ್ಸ್ ಆಟಮಿಕ್ ಥಿಯರಿಯಲ್ಲಿ ಯಾವ ಒಂದು ವಿಷಯ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ನ ಪಾಸ್ಟುಲೇಟ್ ಮಾಡುತ್ತೆ, ಬಿಲೀವ್ ಮಾಡುತ್ತೆ? ಎನಿ ಆನ್ಸರ್ಸ್ ಫ್ರಮ್ ಯೋರ್ ಎಂಡ್? The answer is the relative number and kinds of atom are constant in a given compound. Okay, so law of definite proportion ಯಾವ್ದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ? ಯಾವ್ದ್ರಲ್ಲಿ ಗೊತ್ತಾಗುತ್ತೆ? The relative number and kinds of atom are constant in a given compound. I repeat, the relative number, ಅದನ್ನ